ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನಾನಿವತ್ತು ನಿಮ್ಗೆ ತುಲಾ ರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಜುಲೈ ತಿಂಗಳ ತುಲಾ ರಾಶಿ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರು ತುಲಾ ರಾಶಿಯ ಲಗ್ನಾಧಿಪತಿ ಶುಕ್ರ 7ನೇ ಮನೇಲಿ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಏನಿರುತ್ತೆ ಅದರಿಂದ ನೀವು ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತೀರಿ. ಹಾಗೆ ತುಲಾ ರಾಶಿಯಲ್ಲಿ ನಿಮ್ಮ ಒಂದು ವ್ಯವಹಾರದ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನಿರ್ತೀರಿ ಅವ್ರು ಕೂಡ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ನಿಮ್ಮ ವ್ಯವಹಾರದಲ್ಲಿ ಯಾರಾದ್ರೂ ನಿಮ್ಗೆ ಸಹಕರಿಸೋರು ಆಗಿರ್ಬೋದು, ಅಥವಾ ನಿಮ್ಮ ಕೆಲಸಗಾರರೇ ಆಗಿರ್ಬೋದು, ಇವ್ರ ಹತ್ರ ನೀವು ತುಂಬಾ ಚೆನ್ನಾಗಿರ್ತೀರಿ. ಮತ್ತೆ ನಿಮ್ ಕೆಲ್ಸಗಳೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಮತ್ತೆ 5ನೇ ಮನೇಲಿ ರಾಹು, 5ನೇ ಮನೆಯ ರಾಹು ನಿಮಗೆ ಯಾರಾದ್ರೂ ತುಲಾರಾಶಿಯವ್ರಿಗೆ ಮಕ್ಳಾಗಿಲ್ಲ ಅಂದ್ರೆ, ಅಥವಾ ಈ ಒಂದು ಟೈಮಲ್ಲಿ ಮಕ್ಳು ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ವರ್ಷ ನಿಮ್ಗೆ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಹಾಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಒಂದು ಚೂರು ಹಾಗೆ ಹೀಗೆ ಇರ್ತಾರೆ. ಅಂದ್ರೆ ವಿದ್ಯೆ ಕಲಿಬೇಕಾದ್ರೆ ಸ್ವಲ್ಪ ಪುಷಪ್ ಮಾಡ್ಬೇಕಾಗುತ್ತೆ. ಈಸಿಯಾಗಿ ಅವ್ರು ಹೋಗೋದಿಲ್ಲ, ಸ್ವಲ್ಪ ಹಠವನ್ನ ಮಾಡ್ತಾರೆ ಅಂತ ಹೇಳ್ತೀನಿ. ಮತ್ತೆ 6ನೇ ಮನೆ ಶನಿ, 6ನೇ ಮನೇಲಿ ಶನಿ ಇರೋದ್ರಿಂದ ಈ ತುಲಾ ರಾಶಿಯವ್ರಿಗೆ ತುಂಬಾ ಅಲ್ಲಲ್ಲಿ ಜಗಳ ಮಾಡ್ಕೊಳ್ತೀರಿ, ಕೋಪ ಮಾಡ್ಕೊಳ್ತೀರಿ. ಅದ್ರಲ್ಲೂ ಕುಟುಂಬದಲ್ಲಿ ಸ್ವಲ್ಪ ನೋಡಿ. ಮತ್ತೆ ಕೆಲ್ಸದ ವಿಚಾರ ಅಂತ ಬಂದಾಗ ಸ್ವಲ್ಪ ಮುಂಗೋಪವನ್ನ ಬಿಡ್ಬೇಕಾಗತ್ತೆ ನೀವು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀವು ಕೆಲ್ಸದ ವಿಚಾರದಲ್ಲಿ ಎಲ್ಲರೂ ಯಾರ ಹತ್ರ ಆದ್ರೂ ಒಂದು ಮೀಟಿಂಗ್ ಅಂತ ಕರೆದಾಗ ತುಂಬಾ ತಾಳ್ಮೆಯಿಂದ ನೀವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಏನಾದ್ರೂ ಒಂದು ಮಾತು ಜಾರ್ದಾಗ ನಿಮ್ಮ ಮಾತಿಂದ ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಕೆಲ್ಸ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಆರೋಗ್ಯ ಸಮಸ್ಯೆನೂ ಅಷ್ಟೇ, ಆರೋಗ್ಯ ಸಮಸ್ಯೆನೂ ಕೂಡ ನೋಡ್ಕೊಳ್ಳಿ. ಮತ್ತೆ ತುಂಬಾ ಸಾಲಕ್ಕೆ ನೀವು ಹೊಣೆ ಹಾಕ್ತೀರಾ ಅಂತ ಹೇಳ್ತಾ ಬರ್ತೀನಿ ತುಲಾ ರಾಶಿಯವರು. ಯಾಕಂದ್ರೆ ಶುಕ್ರನೇ ಅಧಿಪತಿ ಆಗಿರ್ಬೋದು, ಅದೇ ಕೆಲವೊಂದ್ ಟೈಮು ಸಾಲಕ್ಕೆ ಹೋಗ್ಬಿಡ್ತೀರಾ, ಲೋನ್ಗೆ ಹೋಗ್ಬಿಡ್ತೀರಾ. ಇದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಸಾಲ ತೀರಿಸ್ತೀರಾ, ಯಾವ್ದಾದ್ರು ನೋಟಿಸ್ ಕೂಡ ನಿಮ್ ಮನೆಗ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, 7ರಲ್ಲಿ ಶುಕ್ರ ಅಂತ ಹೇಳಿದೆ. ಹಾಗಾಗಿ ನಿಮ್ಮ ಒಂದು ಗಂಡ ಹೆಂಡತಿ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲಾದ್ರೂ ಟ್ರಿಪ್ ಮಾಡ್ಬೋದು. ಮತ್ತೆ 9ನೇ ಮನೆಯ ಸೂರ್ಯ ಬುಧ ಗುರು ನಿಮ್ಗೆ ತುಂಬಾ ಅದೃಷ್ಟವನ್ನ ಕೊಡ್ತಾರೆ. ಈ 3 ಗ್ರಹಗಳು ಒಟ್ಟಿಗೆ ಇರೋದು ನಿಮ್ಮ ಒಂದು ಅದೃಷ್ಟನೇ ಸರಿ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ತಂದೆಯ ಆಸ್ತಿ ಆಗಿರ್ಬೋದು, ನಿಮ್ಮ ಒಂದು ತಾಯಿಯ ಆಸ್ತಿ, ನಿಮ್ಮ ತಂದೆ ಮನೆಯ ಆಸ್ತಿ, ಮಾವನ ಆಸ್ತಿ, ಹೀಗೆ ಈ ಆಸ್ತಿಗಳಲ್ಲಿ ಪಾಲೇನಾದ್ರೂ ಆಗ್ಬೇಕು ಅಂದ್ರೆ ಅದು ನಿಮ್ ಕೈ ಸೇರುತ್ತೆ ಅಂತ ಹೇಳುತ್ತೆ. ಅಥವಾ ದೊಡ್ಡವರಿಂದ ನಿಮ್ಗೆ ಯಾವ್ದಾದ್ರು ಗಿಫ್ಟ್ ನಿಮ್ ಮನೆ ಸೇರುತ್ತೆ. ಮತ್ತೆ ಅವರ ಆಶೀರ್ವಾದ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬೇಕಾಗುತ್ತೆ. ಹಾಗಾಗಿ ಈ 9ನೇ ಮನೆ ಭಾಗ್ಯದ ಬಾಗಿಲು ಅಂತ ಹೇಳ್ತಾ ಹೋಗ್ತೀವಿ. ಈ ಭಾಗ್ಯದ ಬಾಗಿಲು ನಿಮ್ಗೆ ತೆರೆದಿದೆ ಅಂತ ಅನ್ಕೊಳ್ಬೇಕು. ಯಾವ್ದೋ ಒಂದು ರೂಪದಲ್ಲಿ ನೀವು ಏನಾದ್ರೂ ಒಂದು ಸಣ್ಣ ಪುಟ್ಟ ದೊಡ್ಡ ಮೊತ್ತದ ಯಾವ ಒಂದು ರೂಪದಲ್ಲಾದ್ರೂ ನೀವು ಏನಾದ್ರೂ ಒಂದು ಪಡಿತಾ ಹೋಗ್ತೀರಿ. ಕೊನೆದು ಕುಜ ಮತ್ತೆ ಕೇತು 11ನೇ ಮನೆಯಲ್ಲಿ ಇರೋದು ತುಂಬಾ ಸೂಪರ್ ಅಂತ ಹೇಳುತ್ತೆ. ಅಂದ್ರೆ ಲಾಭದ ಮನೆಯಲ್ಲಿ ನಿಮ್ಗೆ, ಯಾಕಂದ್ರೆ ತುಲಾರಾಶಿಯವರು ಯಾರಾದ್ರೂ ಭೂಮಿಯನ್ನ ಮಾರಾಟ ಮಾಡಿದ್ದೇ ಆಗ್ಲಿ, ಅಥವಾ ಭೂಮಿ ಕೂಡ ತಗೊಳ್ತೀರಾ ಅಂತಾನು ಹೇಳುತ್ತೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ನಿಮ್ಗೆ ಭೂಮಿ ವಿಷಯವಾಗಿ, ಮನೆಯ ವಿಷಯವಾಗಿ ತುಂಬಾ ಅಚ್ಚ ಬಂದಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗ್ ಕೂಡ ಇರ್ತೀರಾ ಅಂತ ಹೇಳ್ತೀನಿ. ಮತ್ತೆ ಕೇತು ಕುಜ ಒಟ್ಟಿಗೆ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಅಂದ್ರೆ 2 ಗ್ರಹಗಳು ಮಿಕ್ಸ್ ಆದಾಗ ಮನೇಲಿ ತುಂಬಾ ದೊಡ್ಡವರಿಗೆ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ಬೋದು. ಅದನ್ನ ಒಂಚೂರು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಯಾರಿಗಾದ್ರೂ ನೀವ್ ಏನಾದ್ರೂ ಅಮೌಂಟ್, ನಿಮ್ಮ ಏನಾದ್ರೂ ದುಡ್ಡು ಬರೋದಿದೆ ಅಂತ ಅಂದಾಗ ಅದ್ರಲ್ಲಿ ಸ್ವಲ್ಪ ನಿಧಾನ ಮಾಡ್ಬೇಡಿ. ಸ್ವಲ್ಪ ಮುಂದೆ ಹೋಗಿ ಕೇಳ್ತಾ ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಏನಾದ್ರೂ ಬರೋದಿದ್ರೆ ಬಂದ್ಬಿಡುತ್ತೆ.